ಹಲೋ ಫ್ರೆಂಡ್ಸ್, ಈ ಸೀಸನ್ನಲ್ಲಿ ಮಲೆನಾಡಲ್ಲಿ ಹೆಚ್ಚಾಗಿ ಮಾಡುವಂತಹ ರೆಸಿಪಿ ಮಾವಿನ ಹಣ್ಣಿನ ಸಾಸ್ಮೆಯನ್ನು ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಸ್ವಲ್ಪ ಹುಳಿ ಸ್ವಲ್ಪ ಸಿಹಿ ಮಿಕ್ಸ್ ಇರುವಂತಹ ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ. ನಮ್ಮ ಕಡೆ ಇದನ್ನು ಸಾಸ್ಮೆ ಹಣ್ಣು ಅಂತಲೇ ಕರೀತಾರೆ. ಮೊದಲಿಗೆ ಮಾವಿನ ಹಣ್ಣನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಸಿಪ್ಪೆ ತೆಗೆದು ಸಿಪ್ಪೆಯಲ್ಲಿ ಇರೋ ಮಾವಿನ ಹಣ್ಣಿನ ರಸವನ್ನು ಹಿಂಡಿ ತೆಕ್ಕೊಂಡು ಮಾವಿನ ಹಣ್ಣಿನ ಜೊತೆಗೆ ಸೇರಿಸಿ ರುಚಿಗೆ ಬೇಕಾದಷ್ಟು ಉಪ್ಪು ಬೆಲ್ಲ ಹಾಕಿ ಕುದಿಯೋಕೆ ಇಡಬೇಕು. ಇನ್ನೊಂದು ಕಡೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಕಾಯಿ ತುರಿ, 5-6 ಮೆಣಸು, ಸ್ವಲ್ಪ ಸಾಸಿವೆ, ಚಿಟಿಕೆ ಅರಿಶಿನ, ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ಬೇಯಿಸಿರೋ ಮಾವಿನ ಹಣ್ಣು ತಣ್ಣಗಾದ ನಂತರ ರುಬ್ಬಿರೋ ಮಸಾಲೆ ಹಾಕಿ ಮಿಕ್ಸ್ ಮಾಡಬೇಕು. ಆಗ ಸೂಪರ್ ಆಗಿರೋ ಮಾವಿನ ಹಣ್ಣಿನ ಸಾಸಿವೆ ರೆಡಿಯಾಗತ್ತೆ. ಮಳೆ ಬರ್ತಾ ಇರೋ ಟೈಮಲ್ಲಿ ಬಿಸಿ ಬಿಸಿ ಅನ್ನದ ಜೊತೆಗೆ ಸೈಡಲ್ಲಿ ಮಾವಿನ ಹಣ್ಣಿನ ಸಾಸಿವೆ ಇದ್ದರೆ ಆಹಾ, ಊಟ ರುಚಿ ಜೊತೆಗೆ ಹಿತವಾಗಿ ಕೂಡ ಇರುತ್ತೆ. ಟ್ರೈ ಮಾಡಿ.